ಏರ್ ಇಂಡಿಯಾ ವಿಮಾನ ಪತನ. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇದ್ದ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನ. ಎಲ್ಲ ತುರ್ತು ಸೇವೆಗಳನ್ನು ಡೆಪ್ಲಾಯ್ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ತಲುಪುವ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಮೇಘಾನಿ ನಗರ ಅನ್ನುವ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ವಿಮಾನ ಪತನಗೊಂಡಿದೆ. ಅಹಮದಾಬಾದ್ನಿಂದಲೇ ಪತ್ರಕರ್ತರು ಮತ್ತು ಕನ್ನಡಿಗ MS ರಾವ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಹಮದಾಬಾದ್ನಿಂದ ಪತ್ರಕರ್ತರು ಮತ್ತು ಕನ್ನಡಿಗ ಅಹಮದಾಬಾದ್ನ ನಿವಾಸಿ MS ರಾವ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಷ್ಟು ದೂರ ಇದು ಏರ್ಪೋರ್ಟ್ ನಿಂದ? 2 ರಿಂದ 3 ಕಿಲೋಮೀಟರ್ ಅಂತಿದ್ದಾರೆ. ಹೌದು, ದೊಡ್ಡ ದುರ್ಘಟನೆ ಅದು. ಲಂಡನಿಗೆ, ಅಹಮದಾಬಾದ್ ನಿಂದ ಲಂಡನಿಗೆ ಹೋಗೋ ಫ್ಲೈಟ್ ಟೇಕ್ ಆಫ್ ಮಾಡಿದ ಕೂಡಲೇ ಮೇಘಾನಿ ನಗರ ಅಂತ ಅದು ಹತ್ತಿರ ಇದೆ ಏರ್ಪೋರ್ಟ್ ನಿಂದ. ಅಲ್ಲಿ ಹೋಗಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗುತ್ತಿರುವ ಒಂದು ದೊಡ್ಡ ಬಿಲ್ಡಿಂಗ್ ಗೆ ಕ್ರಾಶ್ ಆಗಿದೆ. ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಗೆ ಅಂಡರ್ ಕನ್ಸ್ಟ್ರಕ್ಷನ್. ಹಾಗಿದ್ರೆ ಗ್ರೌಂಡ್ ನಲ್ಲಿ ಯಾರೋ ಜನ ಮೃತಪಟ್ಟಿರುವ ಸಾಧ್ಯತೆಗಳು ಕಡಿಮೆ ಅನ್ಕೊಳ್ತೀವಿ. ಕಡಿಮೆ ಅದರ ವಿವರ ಇನ್ನೂ ಬಂದಿಲ್ಲ. ಆದ್ರೆ 200 ಜನ ಇಂಜೂರ್ಡ್ ಆಗಿದ್ದಾರೆ. ಕೂಡಲೇ ಅಹಮದಾಬಾದ್ ಸಿಟಿ ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗಿದ್ದಾರೆ. ಅಹಮದಾಬಾದ್ ಸಿಟಿ ಹಾಸ್ಪಿಟಲ್? ಹೌದು, ಸಿಟಿ. ಕೂಡಲೇ ಇದು ಆಕ್ಷನ್ ಮಾತ್ರ ಪರ್ಫೆಕ್ಟ್ ಆದ ಕೂಡಲೇ 5 ನಿಮಿಷದೊಳಗೆ ಆಕ್ಷನ್ ಸ್ಟಾರ್ಟ್ ಆಗಿದೆ. 200 ಪ್ಯಾಸೆಂಜರ್ಸ್, ಮೋರ್ ದೆನ್ 50 ಏರ್ ಇಂಡಿಯಾ ಇದು ಮೇಘಾನಿ ನಗರ್. ಆಮೇಲೆ ಈಗ ಬರ್ತಾ ಇದೆ ಸತ್ತವರ ಸಂಖ್ಯೆ. ಐ ಡೋಂಟ್ ಥಿಂಕ್ ಈಗ ಇಂಜರ್ಡ್ ಆದವರೆಲ್ಲ ಕೂಡಲೇ ಎಲ್ಲರನ್ನು ಇಮಿಡಿಯೇಟ್ಲಿ ಅಹಮದಾಬಾದ್ ಸರ್ವಿಸ್ ಮಾತ್ರ ಫ್ಯಾಂಟಾಸ್ಟಿಕ್. ಕೂಡಲೇ ಆಂಬ್ಯುಲೆನ್ಸ್ ಬಂದು ಎಲ್ಲರನ್ನು ಅಂದ್ರೆ ಇದು ಏನೀಗ ಆರಂಭಿಕ ಮಾಹಿತಿ ಏನು? ಅಹಮದಾಬಾದ್ ನ ನ್ಯೂಸ್ ಚಾನೆಲ್ಗಳು ಏನ್ ಹೇಳ್ತಾ ಇದಾವೆ? ಟೇಕ್ ಆಫ್ ಆಗ್ತಾ ಇದ್ದಂತೆ ಆಯ್ತಾ? 5 ನಿಮಿಷದೊಳಗೆ ಬೇಗಾರ್ ನಗರ ಬರೀ ಹತ್ರ ಇರುದು ಅದ್ರ ಏರ್ಪೋರ್ಟ್ ನಿಂದ. ಅಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗುತ್ತಾರೆ, ಬಿಲ್ಡಿಂಗ್ ಮೇಲೆ ಕ್ರಾಶ್ ಆಗಿದೆ. ಅದರ ವಿವರ ಇನ್ನೂ ಬಂದಿಲ್ಲ, ಹೇಗೆ ಕ್ರಾಶ್ ಆಯ್ತು ಅಂತ ಹೇಳಿ. ಅದನ್ನೊಂದು 2 ನಿಮಿಷದಲ್ಲಿ ನಾನು ಹೇಳ್ತೇನೆ ಸರ್. ಪ್ಲೀಸ್, ನಾವು ಸ್ವಲ್ಪ ಅಪ್ಡೇಟ್ ವೇಟ್ ಮಾಡ್ತಾ ಇರ್ತೇವೆ ಸರ್ ನಿಮ್ಮಿಂದ. MS ರಾವ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಹಮದಾಬಾದ್ ಸೆಂಟ್ರಲ್ ಹಾಸ್ಪಿಟಲ್ ಅಂದ್ರಲ್ಲ? ಅಹಮದಾಬಾದ್ ಸೆಂಟ್ರಲ್ ಹಾಸ್ಪಿಟಲ್ ಅಂದ್ರಲ್ಲ? ಎಲ್ಲರೂ ಈಗ ಆ ಕಡೆ ಹೋಗ್ತಾ ಇದ್ದಾರೆ. ದೊಡ್ಡ ದುರ್ಘಟನೆ. 2 ನಿಮಿಷ ಹೇಳ್ತೇನೆ ಸರ್. ರೈಟ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.